BC ಶಂಕರಾಚಾರ್ಯ ಅಂತ ಇದ್ದು ನಮಗೆಲ್ಲ ಪತ್ರಿಕಾ ಟಿಪ್ಪಣಿ ಪ್ರಶ್ನೋಟನ್ನು ತಲುಪಿಸಿದ್ದೀವಿ. ವಿಷಯ ಏನು ಅಂತಂದರೆ, ನಮ್ಮ ಜಿಲ್ಲೆಯ ಅಕ್ಕಲಗೋಡು ತಾಲೂಕು ಅರೇಬಾದ್ನಳ್ಳಿಯಲ್ಲಿ ಒಂದು ಸಹಸ್ರಮಾನದ ಅಂಚಿನಲ್ಲಿ ಇರ್ತಕ್ಕಂಥ, ಅಂದರೆ 998 ವರ್ಷಗಳು ಈಗಾಗಲೇ ನಡೀತಾ ಇದೆ. ಇನ್ನೇನು ಒಂದು 2 ವರ್ಷ ಕಳೆದ್ರೆ ಸಹಸ್ರಮಾನದ ಅಂಚಿಗೆ ಮಠ ತಲುಪುತ್ತೆ. ಅಂಥ ಒಂದು ಮಠಕ್ಕೆ ಈಗಿರೋರು 18ನೇ ಪೀಠಾಧಿಪತಿಗಳು, ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಣ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು. ಅವರು 18ನೇ ಪೀಠಾಧಿಪತಿಗಳು ಮತ್ತು ಯತಿಶ್ರೇಷ್ಠರು. ಈ ಇಷ್ಟು ಇತಿಹಾಸ ಪ್ರಸಿದ್ಧ ಶ್ರೀಮಠಕ್ಕೆ ಮುಂದೆ ಮಠವನ್ನು ಒಂದು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳ್ಬಿಟ್ಟು ಉತ್ತರಾಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಾಳೆ ಮತ್ತು ನಾಡಿದ್ದು ನಡೀತಾ ಇದೆ ಶ್ರೀಮಠದಲ್ಲಿ. ಇದಕ್ಕೆ ಪೂರ್ವಕವಾಗಿ ನಾವು ಶ್ರೀಮಠದಲ್ಲಿ 4 ಬಾರಿ ಒಂದು ಪೂರ್ವಭಾವಿ ಸಭೆಗಳನ್ನು ನಡೆಸಿದ್ವಿ. ಮತ್ತು ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ, ಶ್ರೀಮಠದ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಧಾರ ಆದಂಗೆ ಹಾಸನ ಜಿಲ್ಲೆಯಾದ್ಯಂತ ಎಲ್ಲ 8 ತಾಲೂಕುಗಳ ವಿಶ್ವಕರ್ಮ ಸಮಾಜ ಬಾಂಧವರ ಸಭೆ ಕರೆದು ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಒಂದು ಸಮಾಜ ಬಾಂಧವರಿಗೆ ಮತ್ತು ಶ್ರೀಮಠದ ಭಕ್ತರಿಗೆ ಸಮಗ್ರವಾಗಿ ಮಾಹಿತಿ ನೀಡಿ ಅವರನ್ನು ಅಭಿನಂದಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ಹಾಗೆ ಪೂಜ್ಯರು ರಾಜ್ಯ ಮತ್ತು ಅಂತಾರಾಜ್ಯದಲ್ಲೆಲ್ಲ ಪ್ರವಾಸ ಮಾಡಿ, ನಮ್ಮ ಪಕ್ಕದ ರಾಜ್ಯಗಳೆಲ್ಲ ಪ್ರವಾಸ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅಂತಂದರೆ, ತಮಗೆಲ್ಲ ಗೊತ್ತಿರ್ಬೋದು, ಸನ್ಯಾಸ ಒಂದು ಸಂತರಾಗಿ ಜೀವನ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ನಾವು ಅದು ಒಂದೊಳ್ಳೆ ಬಟ್ಟೆ ಹಾಕ್ತೀವಿ, ಒಂದೊಳ್ಳೆ ಸಿನಿಮಾ ಬೇಕು ಅಂತ ಹೇಳ್ಬಿಟ್ಟು, ಒಂದೊಳ್ಳೆ ಊಟ ಉಪಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಬ್ಬಗಳಿಗೆ ಆಚರಣೆ ಮಾಡಬೇಕು ಅಂತ ಹೋಗ್ತೀವಿ. ಆದರೆ ಅವರು ಸರ್ವಸಂಘ ಪ್ರತ್ಯಾಗಿಗಳಾಗಿ ಈ ಎಲ್ಲವನ್ನೂ ತ್ಯಜಿಸಿ ನಮ್ಮ ಸಮಾಜಕ್ಕೋಸ್ಕರ ತ್ಯಾಗ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ನಿಲ್ಲಬೇಕು. ಸಮಾಜ ಮತ್ತು ಶ್ರೀಮಠಗಳು ಎಲ್ಲ ಒಟ್ಟಿಗೆ ಹೋದರೆ ನಮ್ಮ ಒಂದು ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಂಡು ನಮ್ಮ ಮುಂದಿನ ಮಕ್ಕಳನ್ನ ಭವಿಷ್ಯದ ಒಂದು ಒಳ್ಳೆಯ ಪ್ರಜೆಗಳನ್ನಾಗಿ ಪ್ರಜೆಯನ್ನು ಮೂಡಿಸಿ ಸಂಸ್ಕಾರವಂತರನ್ನಾಗಿ ಮಾಡಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವರೆಲ್ಲರೂ ಸನ್ಮಾನದ ಹತ್ರ ನಡಿಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜ ಮತ್ತು ಶ್ರೀಮಠದ ಆಡಳಿತ ಮಂಡಳಿ ಹೆಚ್ಚಿನ ಜವಾಬ್ದಾರಿ ತಗೊಂಡು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ತಮ್ಮ ಮುಂದೆ ಬಂದಿದ್ದೀವಿ. ಇನ್ನೊಂದು, ನಮ್ಮ ಪೂಜ್ಯರು ಈಗಾಗಲೇ 18ನೇ ಪೀಠಾಧಿಪತಿಗಳು ಅಂತ ಹೇಳಿದ್ರೆ 43 ವರ್ಷಗಳು ಈ ಒಂದು ಪೀಠವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ಆರ್ಥಿಕ ಹಿನ್ನೆಲೆ ಕಡಿಮೆ, ಮತ್ತು ಸಮಾಜದಲ್ಲಿ ನಮ್ಮ ಒಂದು ಸಮಾಜದ ಕಾರ್ಯಕ್ರಮ ಅಂತಂದರೆ ಹೆಚ್ಚು ಕಾರ್ಯಕ್ರಮದಲ್ಲಿ ಈಗ ತೊಡಗಿಸ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಪ್ರಚಾರ ನೀಡಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಂಥ ಸಂದರ್ಭದಲ್ಲಿ ಈ ಒಂದು ಶ್ರೀಮಠಕ್ಕೆ ಉತ್ತರಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಷಯ ಬಂತು. ಆಗ ನಮ್ಮ ಒಂದು ಕಾರ್ಮಿಕ ಒಂದು ಜ್ಞಾನ ಹೊಂದಿರಬೇಕು, ಅವರು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತ ಹೇಳ್ಬಿಟ್ಟು ಆಡಳಿತ ಮಂಡಳಿ ಮತ್ತು ಶ್ರೀಗಳ ಮಾರ್ಗದರ್ಶನದಂತೆ ಒಬ್ಬರು ಉತ್ತಮವಾದಂಥ ಸಂಸ್ಕೃತ ಅಧ್ಯಯನ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಅವರಿಗೆ ಋಷಿಕೇಶದಲ್ಲಿ ದಯಾನಂದ ಸರಸ್ವತಿಯವರ ಆಶ್ರಮದಲ್ಲಿ ಅವರಿಗೆ ವೇದಾಂತ ಅಧ್ಯಯನವನ್ನು ಮಾಡಿಸಿ ಈ ಒಂದು ಶ್ರೀಮಠವನ್ನು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳ್ಬಿಟ್ಟು ಅವರಿಗೆ ನಾಳೆ ಕಾವೇರಿ ಶ್ರೀಮಠದಲ್ಲಿ ಮೊದಲನೇ ಕಾರ್ಯಕ್ರಮದಲ್ಲಿ 25ನೇ ತಾರೀಕು ಅವರಿಗೆ ಸ್ನಾನ ಮಾಡಿಸ್ತೀವಿ ಒಂದು. ಆಮೇಲೆ ಅಷ್ಟಶ್ರದ್ಧಾಧಿಕಾರಿ ಅಂತಂದರೆ ಇವರ ತಂದೆ ತಾಯಿಗಳಿದ್ದಾರೆ. ಆದರೂ ಇವರಿಗೆ ತಂದೆ ತಾಯಿಗಳಿಗೆ ಮತ್ತು ಅವ್ರಿಗೆ ಎಲ್ಲ ಪೂರ್ವಿಕರಿಗೆ ಶ್ರದ್ಧಾಧಿಕಾರಿಗಳನ್ನು ನೆರವೇರಿಸ್ತಾರೆ. ಇದೊಂದು ತುಂಬ ಕಾಠಿಣ್ಯವಾದ ಮತ್ತು ಕಣ್ಣೀರು ತರಿಸ್ತಕ್ಕಂಥ ಕತೆ ವಿಷಯ. ಯಾಕೆ ಅಂತಂದರೆ ತನ್ನ ತಂದೆ ತಾಯಿಗಳು ನಾವು ಇದ್ದಾಗಲೇ ಅವರಿಗೆ ನಾವು ಪಿಂಡ ಪ್ರದಾನ ಮಾಡಿ ನಮ್ಮ ಒಂದು ವಿಶ್ವಕರ್ಮ ಪದ್ಧತಿ ಅನುಸಾರ ಅವರಿಗೆ ಶ್ರದ್ಧಾನ ನೆರವೇರಿಸಬೇಕು ಅಂತಂದರೆ ಇಂಥ ಮಕ್ಕಳಿಗಾದರೂ ಸಹ ಕಣ್ಣೀರು ತರಿಸ್ತಕ್ಕಂಥ ಕೆಲಸ. ಮತ್ತು ಅದು ತಂದೆ ತಾಯಿಗಳಿಗೆ ಅಲ್ಲದಲೇ ಜೀವಂತವಾಗಿ ಬದುಕಿರ್ತಕ್ಕಂಥ ತಂದೆ ತಾಯಿಗಳಿಗೆ ಅಲ್ಲದೇ ತನಗೂ ಸಹ ಶ್ರದ್ಧವನ್ನು ಮಾಡಿಕೊಂಡು ಈ ಒಂದು ಮಾನವ ಸಂಬಂಧಗಳಿಗೂ ಯಾವುದೇ ಕೌಟುಂಬಿಕ ಸಂಬಂಧ ಇರಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ತೊರೆದು ಸನ್ಯಾಸ ಜೀವನ ಸ್ವೀಕಾರ ಮಾಡ್ತಕ್ಕಂಥದ್ದು ತುಂಬ ಕಷ್ಟ. ಇವತ್ತು ನಾವೆಲ್ಲ ಆ ತಂದೆ ತಾಯಿಗಳದ್ದು ಕೊಡುಗೆ ತುಂಬ ಇದೆ. ನಾವು ನೋಡ್ತಿದ್ದೀವಿ, ನಮ್ಮ ಮಕ್ಕಳು ಒಳ್ಳೆ ಇಂಜಿನಿಯರಿಂಗ್ ಪದವಿರಬೇಕು, ಡಾಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಓದಿಸಿ ಬೆಳೆಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿ ಮದುವೆ ಮಾಡಿ ಅವ್ರನ್ನ ನಾವು ಮಕ್ಕಳು ಮೊಮ್ಮಕ್ಕಳನ್ನ ನಮ್ಮ ಸಂತಾನ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ, ಮತ್ತು ನಮ್ಮ ಬಾಳಿನ ಸಂಧ್ಯಾ ಕಾಲದಲ್ಲಿ
ನಮ್ಮ ಒಂದು ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಹೇಳಿ ಎಲ್ಲ ಸ್ವಾರ್ಥಪರವಾಗಿ ಚಿಂತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ತಮ್ಮ ಮಗನನ್ನ ಒಂದು ಜೀವನ ಪರ್ಯಂತ ಒಂದು ಸನ್ಯಾಸದಲ್ಲಿ ಬದುಕಲಿ ಅಂತ ಹೇಳ್ಬಿಟ್ಟು ಮತ್ತೆ ಸಮಾಜದ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಕೊಡುಗೆ ನೀಡ್ತಾ ಇದ್ದಾರಲ್ಲ, ಅದು ಒಂದು ದೊಡ್ಡ ತ್ಯಾಗ. ಆ ತ್ಯಾಗಕ್ಕಾಗಿ ನಾವು ಅದನ್ನ ಗೌರವಿಸಬೇಕು. ಮತ್ತೆ ಇಷ್ಟೊಂದು ತ್ಯಾಗ ಮಾಡಿರ್ಬೇಕಾದ್ರೆ ನಾವು ಆ ಕೊಡುಗೆಗಳನ್ನ ಸಮಾಜಕ್ಕೆ ಪರಿಚಯ ಮಾಡಿಸಿ ಅಂತ ಒಂದು ಕೊಡುಗೆಯನ್ನ ಅವ್ರನ್ನ ಶಾಶ್ವತವಾದಂತಹ ಅವ್ರನ್ನ ಕೊಡುಗೆಯನ್ನು ನಾವು ಸಮಾಜದಲ್ಲಿ ಒಂದು ಸದ್ಬಳಕೆ ಮಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸನ್ಮಾರ್ಗದಿಂದ ನಡೆಸಬೇಕಾದ್ರೆ ಆ ಉತ್ತರಾಧಿಕಾರಿಗಳ ಸೇವೆಯನ್ನು ಸಹ ನಾವು ಇವತ್ತು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಮುಂದೆ ಬಂದಿದ್ದೇವೆ.